ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಲ್ಲಿ ಮಾಡ್ತಾರಲ್ಲ ಎಣ್ಗಾಯಿ ಪಲ್ಯ, ಅದನ್ನು ಮಾಡ್ತಾ ಇದ್ದೀನಿ. ಬನ್ನಿ ಈ ಎಣ್ಣೆಗಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈ ಥರ ಅರ್ಧ kg ಬದನೆಕಾಯಿನ ತಗೊಂಡಿದ್ದೀನಿ. ನೋಡಿ, ಈ ಕಲರ್ ಇರೋ ಚಿಕ್ಕದಾಗಿರೋ ಬದನೆಕಾಯಿನ ತಗೊಂಡ್ರೆ ಎಣ್ಗಾಯಿ ಪಲ್ಯ ಚೆನ್ನಾಗಿರುತ್ತೆ. ತಗೋಬೇಕಾದ್ರೆ ಆರಿಸ್ಕೊಂಡು ಚಿಕ್ಕವು ತಗೊಳ್ಳಿ, ಮತ್ತು ಚಿಕ್ಕದಾಗಿರಬೇಕು ಮತ್ತು ಅವು ಎಳೆವಾಗಿರಬೇಕು. ಬಲ್ತಿರೋ ಬದನೆಕಾಯಿ ಆದರೆ ಅಷ್ಟು ಚೆನ್ನಾಗಿರಲ್ಲ. ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಆ ನೀರಿಗೆ ಉಪ್ಪು ಹಾಕ್ಬಿಟ್ಟು ಬದನೆಕಾಯಿನೆಲ್ಲ 4 ಭಾಗ ಮಾಡಿ ಹುಳ ಇದ್ದರೆ ನೋಡಿಬಿಟ್ಟು, ಈ ಟೈಮಲ್ಲಿ ಹುಳ ಮತ್ತು ಕೆಟ್ಟೋಗಿರೋದೆಲ್ಲ ನೋಡಿಬಿಟ್ಟು ಆ ನೀರಿಗೆ ಹಾಕಿ ಎತ್ತಿಡ್ಕೋಬೇಕು. ಉಪ್ಪಿನ ನೀರಿಗೆ ಹಾಕಿಲ್ಲ ಅಂದರೆ ಬದನೆಕಾಯಿ ಸ್ವಲ್ಪ ಕಪ್ಪಗಾಗ್ಬಿಟ್ಟು ಕಂದ್ರು ಥರ ಆಗುತ್ತೆ. ನಾನಿಲ್ಲಿ ಖಾರಕ್ಕೆ ಅಂದರೆ ಮಸಾಲಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಕಡಲೆ ಬೀಜ ಅಂದರೆ ಶೇಂಗಾ ಬೀಜ, ಸ್ವಲ್ಪ ಉರಿಗಡಲೆ, 1 ಇಂಚಷ್ಟು ಶುಂಠಿ ಮತ್ತು ಒಂದು ಅರ್ಧ ಇಂಚಷ್ಟು ಚಕ್ಕೆ, 2 ಲವಂಗ ತಗೊಂಡಿದ್ದೀನಿ, ಚಿಟಿಕೆ ಅರಿಶಿಣ, 2 ಚಮಚ ಖಾರ ಪುಡಿ, 2 ಚಮಚ ಸಾಂಬಾರು ಪುಡಿ, 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, 1 ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ತೆಂಗಿನಕಾಯಿನ ತುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ತೆಂಗಿನಕಾಯಿನ ಸ್ವಲ್ಪ ಹಾಕ್ತಾ ಇದ್ದೀನಿ, ಯಾಕೆಂದರೆ ಕಡಲೆ ಮತ್ತು ಹುರ್ಗಡ್ಲೆ ಎರಡನ್ನೂ ಹಾಕಿರ್ತೀವಿ. 1 ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಮೇಲೆ ಬಾಣಲಿನ ಇಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆನ ಹಾಕಿ ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಕಡಲೆ ಬೀಜನ ಹಾಕಿ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿದು ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋದು 1 ಟೊಮೊಟೊನ ಹಾಕ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ತಗೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಇದು ಹುರಿದಿದ್ದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಸಾಲಾನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಮತ್ತು ಉರಿಗಡಲೆ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಈ ಪಲ್ಯಕ್ಕೆ ಖಾರ ಪುಡಿನ ಬಳಸ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಅಷ್ಟು ಚೆನ್ನಾಗಿರಲ್ಲ ಈ ಪಲ್ಯಕ್ಕೆ. ಖಾರ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ರುಚಿಗೆ ನೋಡ್ಕೊಂಡು ಉಪ್ಪು ಹಾಕಿ, ಆಮೇಲೆ ಇದಕ್ಕೆ ಬಾಡಿಸಿ ತಣ್ಣಗಾಗಕ್ಕೆ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ನೈಸಾಗಿ ರುಬ್ಕೋಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ರುಬ್ಕೋಬೇಕು. ನೋಡಿ, ನಾನಿಲ್ಲಿ ರುಬ್ಬಿದ ಮಸಾಲನೆಲ್ಲ ಹೋಳು ಮಾಡಿಟ್ಟಿದ್ನಲ್ಲ ಬದನೆಕಾಯಿ, ಅದಕ್ಕೆ ಹೋಳಿಗೆಲ್ಲ ತುಂಬಿಟ್ಟು ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಒಂದು ದಪ್ಪ ಗೆಡ್ಡೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನು ಅಷ್ಟೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. 1 ದೊಡ್ಡ ಸೈಜ್ ಟೊಮೊಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಮತ್ತು ಒಗ್ಗರಣೆಗೆ ಎಣ್ಣೆ. ಸ್ಟವ್ ಮೇಲೆ ಒಂದು ಬಾಣಲಿನ ಬಿಸಿಗೆ ಇಟ್ಟಿದ್ದೀನಿ. ಈ ಬಾಣಲಿಗೆ ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಗಾಯಿ ಪಲ್ಯ ಅನ್ನೋದ್ರಿಂದ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಬಾಡಿಸ್ಕೋಬೇಕು. ನೀವು ನೋಡಿರ್ಬೋದು, ನಾನು ಸಾಮಾನ್ಯ ಜಾಸ್ತಿ ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಈ ಥರ ಒಗ್ಗರಣೆಗೆ ಹಾಕ್ತೀನಿ. ಯಾಕೆಂದರೆ ನಮ್ಮ ಮನೇಲಿ ಜಾಸ್ತಿ ಎಲೆ ಥರನೇ ಹಾಕಿದ್ರೆ ಅದನ್ನು ತಿಂದಂಗೆ ಎತ್ತಿಡ್ತಾರೆ. ನೋಡಿ, ಇದು ಬಾಡಿದ್ದಾದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದ ಟೊಮೊಟೊನ ಹಾಕ್ಬಿಟ್ಟು ಬಾಡಿಸ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಬಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪನ ನಾನು ಲಾಸ್ಟಿಗೆ ಹಾಕ್ತೀನಿ. ಈಗ ಇದಕ್ಕೆ ಮಸಾಲ ತುಂಬಿ ಇಟ್ಕೊಂಡಿದ್ನಲ್ಲ ಬದನೆಕಾಯಿ, ಅದನ್ನೆಲ್ಲ ಒಂದೊಂದಾಗೆ ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ಲ ಬದನೆಕಾಯಿನೂ ಇದಕ್ಕೆ ಸೇರಿಸಿದ ಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇದನ್ನು ಎಣ್ಣೆಲಿ ಒಗ್ಗರಣೆಲೇ ಬೇಯೋ ಥರ ಬಿಡಬೇಕು. ಈ ಎಣ್ಣೆಗಾಯಿ ಪಲ್ಯನ ಒಂದೊಂದು ಕಡೆ ಒಂದೊಂದು ರೀತಿಲಿ ಮಾಡ್ತಾರೆ. ನೋಡಿ, ಇದು ಈ ಥರ ಆಯಿತು. ಈಗ ಇದನ್ನು ಪದೇ ಪದೇ ಸ್ವಲ್ಪ ಮಡ್ಚಾಕ್ತಾನೆ ಇರಬೇಕು. ಯಾಕೆಂದರೆ ಇದಕ್ಕೆ ನಾವು ರುಬ್ಬುವಾಗ ಕಡಲೆ ಮತ್ತು ಕಡಲೆ ಬೀಜ ಹಾಕಿರ್ತೀವಲ್ಲ, ಅದು ಒತ್ತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪದೇ ಪದೇ ಕೈ ಆಡಿಸ್ತಾನೆ ಇರಬೇಕು. ಮತ್ತು ನಾನಿಲ್ಲಿ ಮುಚ್ಚಳ ಮುಚ್ಚಿ 5 ನಿಮಿಷ ಬಿಡ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮ್ನಲ್ಲೇ ಬೇಯಿಸ್ಬೇಕು, ಇಲ್ಲ ಅಂದರೆ ಜಾಸ್ತಿ ಉರಿ ಮಾಡಿದ್ರೆ ಒತ್ತುತ್ತೆ.
ಬದನೆಕಾಯಿ ಹೋಳಿಗೆ ಖಾರ ತುಂಬಿದ ಮೇಲೆ ನನಗೆ ಖಾರ ಇನ್ನೂ ಸ್ವಲ್ಪ ಮಿಕ್ಕಿತ್ತು ನೋಡಿ. ಇದನ್ನು ಮಿಕ್ಕಿದ ಮಸಾಲ ಖಾರನ ಈಗ ಮಿಕ್ಸ್ ಮಾಡಿ, ಈ ಟೈಮಲ್ಲಿ ಉಪ್ಪು ಮತ್ತು ಖಾರ ಕಮ್ಮಿ ಇದ್ದರೆ ನೋಡ್ಕೊಂಡು ಹಾಕಬೇಕು. ಮತ್ತು ನೀರನ್ನು ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಕೆಲವರು ಗಟ್ಟಿಗೆ ಮಾಡ್ತಾರೆ, ಇನ್ನು ಕೆಲವರು ಸ್ವಲ್ಪ ತೆಳುಗೆ ಮಾಡ್ತಾರೆ. ಗಟ್ಟಿಗೆ ಮಾಡಿದ್ರೆ ರೊಟ್ಟಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳುಗೆ ಮಾಡಿದ್ರೆ ಅನ್ನನೂ ತಿನ್ಬೋದು. ನಾನು ಸ್ವಲ್ಪ ಜಾಸ್ತಿ ತೆಳುಗೆ ಮಾಡೋದು. ನೋಡಿ ಈಗ ಬದನೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಯಿತು. ಅಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ, ಎಣ್ಣೆ ಸ್ವಲ್ಪ ಬೇರೆ ಥರ ಬಿಟ್ಟು ಸಪ್ರೇಟ್ ಆಗಿದೆ. ಎಣ್ಣೆ ಮತ್ತು ಮಸಾಲೆಗೆ ಎಣ್ಣೆ ಸ್ವಲ್ಪ ಸಪ್ರೇಟ್ ಆಗಿರೋ ಥರ ಇರೋದ್ರಿಂದ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಈ ಬದನೆಕಾಯಿ ಮಸಾಲೆಯಲ್ಲಿ ಬೇಗ ಬೇಯುತ್ತೆ. ಈ ಬದನೆಕಾಯಿ ಎಣ್ಗಾಯಿ ಪಲ್ಯ ರೊಟ್ಟಿ ಚಪಾತಿ ಮತ್ತು ಅನ್ನಕ್ಕೆ ಸೂಪರಾಗಿರುತ್ತೆ. ನಾನಿಲ್ಲಿ ಈ ಪಲ್ಯಕ್ಕೆ ಅಕ್ಕಿ ರೊಟ್ಟಿ ಮಾಡಿದ್ದೆ. ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯಕ್ಕೆ ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.